ಒಂದು ಹಳ್ಳಿಯಲ್ಲಿ ರಾಮು ಎಂಬ ಹುಡುಗ ವಾಸಿಸುತ್ತಿದ್ದ. ಆ ಹಳ್ಳಿಯಲ್ಲಿ ದೊಡ್ಡದಾದ ಮತ್ತು ಬಲಿಷ್ಠವಾದ ಆನೆ ಒಂದಿತ್ತು. ಆ ಆನೆಯನ್ನು ಎಲ್ಲರೂ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಆದರೆ ಆ ಆನೆಗೆ ಒಂದು ಕೆಟ್ಟ ಅಭ್ಯಾಸ ಇತ್ತು. ಅದು ಕೆಲವೊಮ್ಮೆ ತನ್ನ ಶಕ್ತಿಯನ್ನು ತೋರಿಸಲು ಜನರನ್ನು ಹೆದರಿಸುತ್ತಿತ್ತು. ಒಂದು ದಿನ ರಾಮು ಆನೆಯ ಬಳಿಗೆ ಹೋಗಿ ಅದಕ್ಕೆ ಬಾಳೆಹಣ್ಣು ಕೊಟ್ಟನು. ಆನೆ ಸಂತೋಷಪಟ್ಟಿತು. ರಾಮು ಪ್ರತಿದಿನವೂ ಅದಕ್ಕೆ ಆಹಾರ ತಂದುಕೊಡಲು ಶುರು ಮಾಡಿದನು. ಕೆಲವೇ ದಿನಗಳಲ್ಲಿ ಆನೆ ಮತ್ತು ರಾಮು ಒಳ್ಳೆಯ ಸ್ನೇಹಿತರಾದರು. ಒಂದು ಬಾರಿ ಹಳ್ಳಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ಜನರು ಭಯದಿಂದ ಓಡಿದರು. ಆಗ ರಾಮು ಆನೆಯನ್ನು ಕೇಳಿದನು, ನೀನು ನಮ್ಮ ಹಳ್ಳಿಯನ್ನು ರಕ್ಷಿಸು ಎಂದು. ತಕ್ಷಣವೇ ಆ ಆನೆ ಸಮೀಪದ ಕೆರೆಯಿಂದ ನೀರು ತಂದು ಬೆಂಕಿಯನ್ನು ಆರಿಸಿತು. ಹಳ್ಳಿಯ ಜನರು ಆನೆಯನ್ನು ಪ್ರಶಂಸಿಸಿದರು. ಆ ದಿನದಿಂದ ಆನೆ ತನ್ನ ಶಕ್ತಿಯನ್ನು ಯಾರನ್ನೂ ಹೆದರಿಸಲು ಬಳಸದೆ ಸಹಾಯ ಮಾಡಲು ಮಾತ್ರ ಬಳಸಿತು. ಈ ಕಥೆಯ ನೀತಿ, ಶಕ್ತಿ ಇದ್ದರೆ ಅದನ್ನು ಒಳ್ಳೆಯ ಕೆಲಸಕ್ಕೆ ಮಾತ್ರ ಬಳಸಬೇಕು.